ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮವಾಗಿ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತವಾಗಿರೋದ್ರಿಂದ ಮೂವರು ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಆಗಿರೋ ಗುಡ್ಡ ಕುಸಿತ ಇದು. ಮೂವರು ನಾಪತ್ತೆಯಾಗಿದ್ದಾರೆ. ಶೋಧ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ. ತೀರ್ಥಹಳ್ಳಿಯ ಇಂದಿರಾ ನಗರದಲ್ಲಾಗಿರೋ ಘಟನೆ ಇದು. ತಡರಾತ್ರಿ 2:30 ಸುಮಾರಿಗೆ ಕುಸಿದಿರುವಂತಹ ಗುಡ್ಡ. ಈ ಗುಡ್ಡದ ಕೆಳಗಿನ ಭಾಗದಲ್ಲೇ ಶೆಡ್ನಲ್ಲಿ ಕುಟುಂಬಸ್ಥರಿರ್ತಾರೆ. ಒಂದೇ ಕುಟುಂಬದ ಮೂವರು ನಾಪತ್ತೆಯಾಗಿದ್ದಾರೆ. ಈ ಮೂವರು ಕೂಡ ಒಂದೇ ಕುಟುಂಬದವರು, ಕೊಪ್ಪಳದ ಮೂಲದವರು. ಕೊಪ್ಪಳ ಮೂಲದ ಮಲ್ಲಿಕಾರ್ಜುನ ನಾಗವೇಣಿ ದಂಪತಿ. ಅವರ 3 ವರ್ಷದ ಮಗು ಸಂತೋಷ್ ಕೂಡ ನಾಪತ್ತೆಯಾಗಿದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪಕ್ಕದಲ್ಲೂ ಕೂಡ ಶೆಡ್ಗಳಿತ್ತು. ಆ ಪಕ್ಕದ ಶೆಡ್ನಲ್ಲಿದ್ದಂತಹ ಕುಟುಂಬಸ್ಥರು ಜನರಿಗೆ ಗಂಭೀರ ಗಾಯಗಳಾಗಿದೆ. ಇನ್ನು ಸ್ಥಳಕ್ಕೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿತದ ಪರಿಸ್ಥಿತಿಯನ್ನು ವೀಕ್ಷಿಸಿದ್ದಾರೆ ಕಿಮ್ಮನೆ ರತ್ನಾಕರ್. ಸ್ಥಳದಲ್ಲಿ ತೀರ್ಥಹಳ್ಳಿಯ ಡಿವೈಎಸ್ಪಿ ಮೊಕ್ಕಾಂ ಹೂಡಿದ್ದಾರೆ. ಯಾಕಂದ್ರೆ ಈಗಲೂ ಕೂಡ ಅಲ್ಲಿ ನಾಪತ್ತೆಯಾದ ಮೂವರಿಗೆ ಶೋಧ ಕಾರ್ಯ ಮುಂದುವರೆದಿದೆ. ಗುಡ್ಡದ ಕೆಳಭಾಗದಲ್ಲಿ ಅವರು ಶೆಡ್ ಹಾಕೊಂಡಿದ್ದಿದ್ರು. ಅಲ್ಲಿನ ಅಧಿಕಾರಿಗಳು ಕೂಡ ಇಲ್ಲಿ ಗಮನ ಹರಿಸಿದ್ದಿದ್ರೆ ಇಷ್ಟೊತ್ತಿಗೆ 3 ಜೀವ ಉಳಿತಾ ಇತ್ತು. ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಘೋರ ಘಟನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಡೀ ಗಾಂಧಿನಗರ ಅಂತ ಹೇಳಿ ನಾನು ಪ್ರತಿನಿಧಿಸುವ ವಾರ್ಡ್ ಇದ್ರೂ ಕೂಡ ತುಂಬಾ ಅತ್ಯಂತ ಬಡ ಕುಟುಂಬಗಳು, ಶ್ರಮಿಕ ವರ್ಗದಲ್ಲಿ ಇರುವಂತಹ ಈ ಒಂದು ವಾರ್ಡ್. ಇವ್ರು ಏನಾಗಿದೆ, ಪ್ರತಿ ವರ್ಷನೂ ಹೇಳ್ತಾ ಇದ್ರು ಫ್ಲಡ್ ಬರ್ತದೆ, ಗೋಡೆ ಕುಸಿತದೆ ಅಂತ ಹೇಳಿ. ಆದ್ರೆ ಪಾಪ ಅವರೇ ನಮ್ಮ ಏನು ವ್ಯವಸ್ಥೆ ಮುಖಾಂತರವಾಗಿ ಏನು ಮಾಡ್ಕೊಡದೇ ಇದ್ರು ಕೂಡ ಅವ್ರ ಸ್ವಂತ ಖರ್ಚಿನಲ್ಲಿ ಒಂದು ಸುಮಾರು 10-15 ಲಕ್ಷ ರೂಪಾಯಿದು ಒಂದು ತಡೆಗೋಡೆನ ನಿರ್ಮಾಣ ಮಾಡಿ ಅದನ್ನ ಗುಡ್ಡ ಕುಸಿದ ಅಂತ ಹೇಳಲಿಕ್ಕೆ ಪ್ರತಿ ವರ್ಷ ಪ್ರಯತ್ನ ಮಾಡ್ತಿದ್ರು. ಅದು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಕರೆಕ್ಟ್ 4 ಗಂಟೆ ಹೊತ್ತಿಗೆ ಪಾಪ ಅವ್ರ ಮಗಳು, ನಮ್ಮ ರಮೇಶ್ ಗೌಡ ಮಗಳು ರಂಜಿತಾ ಅಂತ ಹೇಳಿ ಫೋನ್ ಮಾಡಿದ್ರು. ಏನಂತ ಕೇಳಿದಾಗ ಅದು ಕಂಪ್ಲೀಟ್ ಆಗಿ ತಡೆಗೋಡೆ ಕುಸ್ತು ತುಂಬಾ ಜನ ಸಾವು ನೋವಾಗಿದೆ ಗಮನಕ್ಕೆ ಬಂತು. ಸುಮಾರು 4 ಗಂಟೆಗೆ ನಾವು ಬಂದಿದ್ವಿ. ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಬಂದ್ರು. ಮತ್ತೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮಗೆ ಇನ್ಫಾರ್ಮೇಶನ್ ಸಿಕ್ತಿದ್ದಂಗೆ 112 ಫೋನ್ ಮಾಡಿದೆ. ಅದಾದ್ಮೇಲೆ ಫೈರ್ ಬ್ರೇಕೆಟಿಗೆ ಫೋನ್ ಮಾಡಿದೆ. ತಕ್ಷಣದಲ್ಲಿ ಅವರು ಒಂದು 10 ನಿಮಿಷ ಲೇಟ್ ಮಾಡ್ಲಿ, ತಕ್ಷಣ ಬಂದಿದ್ದಾರೆ. ವಿಶೇಷವಾಗಿ ಬೆಳಗಿನ ಕಾರ್ಯಾಚರಣೆ ನಡೀತಾ ಇದೆ. ಒಬ್ಬ ಅದರಲ್ಲಿ ಹನುಮಂತ ಸಿಕ್ಕು ಬಂದಿದ್ದ, ಅವ್ನ ಕಾಲಿಗೆ ಇಂಜೂರಿ ಆಗಿತ್ತು. ಅವನಿಗೆ ತಗೊಂಡು ಈಗ ಹಾಸ್ಪಿಟಲ್ಗೆ ಸೇರಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಘನಿಗೆ ನಾವು ರೆಫರ್ ಮಾಡಿರುವಂತದ್ದು. ಅದಾದ್ಮೇಲೆ ಆಕಸ್ಮಿಕವಾಗಿ ನಡೆದೋಗಿದೆ. ಏನು ಅಂತ ಹೇಳಿದ್ರೆ ಅಲ್ಲಿ ದರೆ ಕುಸಿತ ರಾತ್ರಿ 3:30 ಗಂಟೆಗೆ ಆಗಿದೆ. ರಾತ್ರಿ 3:30 ಗಂಟೆಗೆ ಏನಾಯ್ತು ಅಂದ್ರೆ ಒಂದು ಕಲ್ಲು ಬಂದು ಆ ಶೆಡ್ ಮೇಲೆ ಬಿತ್ತು. ಶೆಡ್ ಮೇಲೆ ಬಿದ್ರು ಕೂಡಲೇ ಅವರು ಅದ್ರೊಳಗಿದ್ದವರು ಶಬ್ದ ಆದ್ರು ಕೂಡ ಎಲ್ಲ ಹೊರಗಡೆ ಓಡ್ ಬಂದ್ರು. ಅವ್ರ ಪಕ್ಕದಲ್ಲೇ ಮಲಗಿದವನೊಬ್ಬ ಅವ್ರಿಗೆ ಎಪ್ಸಿ ಅವ್ರ ಪಾಪ ಎದ್ದು ಹೊರಗಡೆ ಬರೋದ್ರ ಅಷ್ಟರೊಳಗೆ ಪೂರಾ ಮಾಡಿ ಅವ್ರ ಮೇಲೆ ಬಿದ್ದ್ಬಿಡ್ತು. ಬಿಲ್ಡಿಂಗೇ ಬಿದ್ದ್ಬಿಡ್ತು ಅವ್ರ ಮೇಲೆ. ಹಾಗಾಗಿ 3:30 ಗಂಟೆಗೆ ನನಗೆ ಕಾಲ್ ಬಂತು. ಇಲ್ಲಿ ಪಕ್ಕದ ಮನೆಯವರು ನನಗೆ ಕಾಲ್ ಮಾಡಿದ್ರು, ಈ ತರ ಆಗಿದೆ ಅಂತೇಳಿ. 2 ದಿನದಿಂದ ಸುರಿದಂತ ಮಳೆಯಲ್ಲಿ ಈ ತರ ಆಗಿರೋದು ತುಂಬಾ ದುರದೃಷ್ಟಕರ. ಅದು ಎಲ್ಲೆಲ್ಲೋ ಕೇಳ್ತಾ ಇದ್ವಿ ನಾವು. ಈಗ ಇಲ್ಲಿ ಕೇಳಿ ತುಂಬಾ ಬೇಸರ ಆಗಿದೆ. ಅದೇ ಅವರು ರಮೇಶ್ ಗೌಡ್ರು ಅನ್ನೋರು ಅವ್ರ ಮನೆ ಬ್ಯಾಕ್ ಸೈಡ್ ಮಣ್ಣು ಮತ್ತೆ ದರೆ ಕುಸಿದು ಅವ್ರ ಮನೆ ಮೇಲೂ ಬಿದ್ದು ಅವ್ರ ಮನೆ ಫುಲ್ ಹಾನಿಯಾಗಿದೆ. ಅವ್ರ ಮನೆ ರಮೇಶ್ ಗೌಡ್ರಿಗೆ ಸ್ವಲ್ಪ ಪೆಟ್ಟಾಗಿದೆ, ಮೈ ಕೈಗೆಲ್ಲ ಪೆಟ್ಟಾಗಿದೆ. ಅವ್ರ ಮನೆ ಪಕ್ಕದಲ್ಲಿ ಕೆಲವರು ಬೈಲ್ಸೀಮೆ ಸೈಡ್ನವರು ಇಲ್ಲಿ ಹೊಟ್ಟೆಪಾಡಿಗಾಗಿ ಬಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ವಿನಯ್, ಎಕ್ಸಾಕ್ಟ್ಲಿ ಎಷ್ಟು ಹೊತ್ತಿಗೆ ಆಗಿರುವಂತಹ ಅವಘಡ, ಮತ್ತೆ ಈ ಗುಡ್ಡದ ಕೆಳಭಾಗದಲ್ಲಿ ಒಟ್ಟು ಎಷ್ಟು ಮನೆಗಳಿತ್ತು, ಎಷ್ಟು ಮನೆ ಜಖಮ್ ಆಗಿದೆ, ಮತ್ತೆ ಸದ್ಯಕ್ಕೆ ಶೋಧ ಕಾರ್ಯ ಯಾವ ರೀತಿ ನಡೀತಾ ಇದೆ? ಧನುಷ್, ಏನು ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಏನು ನಡೆದಂತ ಘಟನೆ ಏನಿದೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಏನು ಗುಡ್ಡ ಕುಸಿತ ಏನಿದೆ, ಆ ಗುಡ್ಡ ಕುಸಿತದಲ್ಲಿ ಮೊದಲು ಆ ಗುಡ್ಡದ ಕೆಳಗಿದ್ದಂತ ಒಂದು ಮನೆ ಏನಿದೆ, ಆ ಮನೆಗಳ ಮೇಲೆ ಬಿದ್ದಂತ ದೊಡ್ಡ ಬೃಹತ್ ಕಲ್ಲುಗಳಾಗಿರ್ಬೋದು, ಮಣ್ಣಾಗಿರ್ಬೋದು, ಅದು ಬಿದ್ದ ತಕ್ಷಣ ಅಲ್ಲಿದ್ದಂತ ಕೆಳಗೆ ವಾಸವಾಗಿದ್ದಂತ ಕೂಲಿ ಕಾರ್ಮಿಕರ ಶೆಡ್ಗಳೇನಿದ್ದು, ಆ ಶೆಡ್ಗಳ ಮೇಲೂ ಕೂಡ ಮಣ್ಣು ಬೀಳೋದಕ್ಕೆ ಶುರುವಾಗುತ್ತೆ. ಆ ನಂತರದಲ್ಲಿದ್ದಂತ ಏನು ಅಲ್ಲಿ ಜನರು ಕೂಡ ತಕ್ಷಣ ಎದ್ದೇಳ್ತಾರೆ, ಎದ್ದು ಹೊರಗೆ ಬರೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಕೆಲವೊಂದು ಕುಟುಂಬ ಅಲ್ಲೇನಿದ್ದು ಅವರಿಗೆ ಹೊರಬರಕ್ಕೂ ಕೂಡ ಆಗ್ಲಿಲ್ಲ. ಹಾಗಾಗಿ ಕೆಲವರಿಗೆ ಗಾಯಗಳಾಗಿದೆ. ಹಾಗೆ ಇನ್ನು 3 ಅಂದ್ರೆ ಒಂದೇ ಕುಟುಂಬದ 3 ಏನಿದ್ದಾರೆ ಅವರು ಅಲ್ಲೇ ಸಿಲುಕಿರೋದಾಗಿ ಅಲ್ಲಿಯ ಸ್ಥಳೀಯರು ಹೇಳ್ತಾ ಇರೋದು. ಒಟ್ನಲ್ಲಿ ಈಗ ಏನು ಅಲ್ಲಿ ಇದ್ದಂತಹ 3 ಮನೆಗಳೇನಿದ್ರು ಅವರು ಗಂಗಾವತಿ ಮೂಲದವರಾಗಿರ್ತಾರೆ. ಮಲ್ಲಿಕಾರ್ಜುನ ಮತ್ತೆ ನಾಗವೇಣಿ ಮತ್ತೆ 3 ವರ್ಷದ ಮಗು ಸಂತೋಷ್ ಕೂಡ ಅಲ್ಲಿ ಮಣ್ಣೊಳಗೆ ಸಿಲ್ಕೊಂಡಿರೋದು. ಆ ತಕ್ಷಣ ಏನೋ ಶಬ್ದ ಆದ ತಕ್ಷಣ ಅಲ್ಲಿ ಇದ್ದಂತಹ ಕೆಲವರು ಅದನ್ನ ಎಬ್ಸೋದಕ್ಕೂ ಹೋದ್ರು ಕೂಡ ಆದ್ರೆ ಯಾವುದೇ ರೀತಿಯಿಂದ ಪ್ರಯೋಜನ ಆಗ್ಲಿಲ್ಲ. ತಕ್ಷಣ ಮಣ್ಣು ಬಂದು ಆ ಶೆಡ್ ಮೇಲೆ ಬೀಳುತ್ತೆ. ನಂತರ
ಅಲ್ಲಿದ್ದಂತ ಜನರು ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಹಾಗೆ ಪೊಲೀಸರನ್ನ ಕೂಡ ಫೋನ್ ಮಾಡಿ ಕರೆಸ್ಕೊಳ್ತಾರೆ. ಅದಾದ ನಂತರ 2:15 ಈ ಘಟನೆ ನಡೆದಿರೋದು. 2:15ರಿಂದ ಇದುವರೆಗೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಅದರಲ್ಲಿ ಒಬ್ಬರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಅದರಲ್ಲಿ ಹನುಮಂತಪ್ಪ ಅಂತ ಏನಿದ್ದಾರೆ, ಅವ್ರಿಗೆ ಕಾಲಿಗೆ ಪೆಟ್ಟಾಗಿದ್ದು ಅವ್ರಿಗೆ ತಕ್ಷಣ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಈಗ ಮೆಗನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾಕಂದ್ರೆ ಉಸಿರಾಟದ ತೊಂದರೆ ಆಗಿರೋದ್ರಿಂದ ಅವ್ರನ್ನ ಈಗ ಮೆಗನ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಆದ್ರೆ ಇನ್ನು ಒಂದೇ ಕುಟುಂಬದ ಮೂವರೇನಿದ್ದಾರೆ ಅವರು ನಾಪತ್ತೆ ಆಗಿದ್ದಾರೆ. ಅವರು ಉಳಿದಿರೋದಕ್ಕೂ ಕೂಡ ಈಗ ಸಾಧ್ಯ ಇಲ್ಲ ಅಂತ ಮಾತನ್ನ ಆಡ್ತಾ ಇರೋದು. ಯಾಕಂದ್ರೆ ಅಲ್ಲಿದ್ದ ಮಣ್ಣು ಬಿದ್ದಂತ ಜಾಗದಲ್ಲಿ ಏನಿದೆ, ಅವರು ಈಗ ಬೆಳಗ್ಗೆ 2:15ಗೆ ಬಿದ್ದಂತ ಮಣ್ಣೇನಿದೆ, ಇದುವರೆಗೂ ಕೂಡ ಅವರು ಉಳಿದಿರೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮಣ್ಣು ಎಷ್ಟು ಒಂದು ಸುಮಾರು 2-3 ಲೋಡ್ಗಳಷ್ಟು ಆಗುವಂತ ಮಣ್ಣೇನಿದೆ ಆ ಶೆಡ್ ಮೇಲೆ ಬಿದ್ದಿರೋದ್ರಿಂದ, ಅದರಲ್ಲೂ ಕೂಡ ಬಂಡೆಕಲ್ಲು ಸೇರಿ ಆ ಶೆಡ್ ಮೇಲೆ ಬಿದ್ದಿರೋದ್ರಿಂದ ಅವರು ಉಳಿದಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾತುಗಳನ್ನ ಆಡ್ತಾ ಇರೋದು. ಈಗ ಅವರ ಶೋಧ ಕಾರ್ಯ ಕೂಡ ಈಗ ಬೆಳಗಿನಿಂದ ನಡೀತಾ ಇದ್ದು, ಪೊಲೀಸರು, ಅಗ್ನಿಶಾಮಕ ದಳದರು ಹಾಗೆ ಡಿವೈಎಸ್ಪಿ ಎಲ್ಲರೂ ಕೂಡ ಸ್ಥಳದಲ್ಲೇ ಮೊಕ್ಕಮ್ಮ ನೋಡಿದ್ದಾರೆ. ಈಗ ಸದ್ಯ ಅಲ್ಲಿಯ ಮಾಜಿ ಶಾಸಕರಾದಂತ, ಅದರಲ್ಲೂ ಸಚಿವರಾದಂತಹ ಕಿಮ್ಮನೆ ರತ್ನಾಕರ್ ಅವರು ಕೂಡ ಈಗ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗೆ ಶೋಧ ಕಾರ್ಯಕ್ಕೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯದಿಂದ ಅಂದ್ರೆ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಹಾಗೆ ಎಲ್ಲಾ ಸದಸ್ಯರುಗಳು ಕೂಡ ಅಲ್ಲೇ ಮೊಕ್ಕಮ್ಮ ನೋಡಿದ್ದಾರೆ. ಈಗ ಸದ್ಯ ಪೊಲೀಸರು, ಅಗ್ನಿಶಾಮಕ ದಳದವರು ಶೋಧ ಕಾರ್ಯವನ್ನು ಮಾಡ್ತಾರೆ. ಅದೇ ಇದುವರೆಗೂ ಯಾವುದೇ ರೀತಿಯ ಶವಗಳಾಗಿರ್ಬೋದು. ಈಗ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಗುಡ್ಡಗಾಡು ಪ್ರದೇಶಗಳೇ ಇರೋದು. ಈಗ ಈ ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಇವರೆಲ್ಲ ವಾಸವಾಗಿದ್ರಂತೆ, ಮತ್ತೆ ಈ ಗುಡ್ಡ ಬೀಳೋ ಹಂತದಲ್ಲಿದೆ, ಮಣ್ಣು ಜರಿಯತ್ತೆ ಅನ್ನುವಂಥದ್ದು ಐಡಿಯಾ ಅವ್ರಿಗೆ ಇರ್ಲಿಲ್ವಾ ಹೇಗೆ? ಧನುಶ್ರೀ, ಕಳೆದ 3 ದಿನಗಳಿಂದ ಬೀಳ್ತಾ ಇರುವಂತ ಭಾರಿ ಮಳೆಯಿಂದಾಗಿ ತೀರ್ಥಹಳ್ಳಿಯಲ್ಲಿ ಗುಡ್ಡಗಳು ಸಡಿಲವಾಗಿದ್ವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಭಾಗದಲ್ಲಿ ಒಂದು ಚಿಕ್ಕ ಗುಡ್ಡ ಇತ್ತು. ಆ ಚಿಕ್ಕ ಗುಡ್ಡದ ಕೆಳಗಡೆ ಒಂದಿಷ್ಟು ಮನೆಗಳಿದ್ವು. ಅದರ ಜೊತೆಗೆ ಈ ತಾತ್ಕಾಲಿಕ ಶೆಡ್ಗಳು, ಅಂದ್ರೆ ಕೊಪ್ಪಳ ಉತ್ತರ ಭಾಗದಿಂದ ಬಂದಂತಹ ಜನರು ಏನಿದ್ರು, ಅವರು ತಾತ್ಕಾಲಿಕ ಶೆಡ್ ಅನ್ನು ಹಾಕೊಂಡು ಅಲ್ಲಿಂದ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅವರು ಒಂದು 5-6 ಶೆಡ್ಗಳನ್ನ ಅಲ್ಲಿ ನಿರ್ಮಾಣ ಮಾಡಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ರು. ಆದ್ರೆ ಯಾವುದೇ ಈ ಸಮಯದಲ್ಲಿ ಅವರಿಗೆ ಈ ರೀತಿ ಆಗಿರೋ ಒಂದು ರೀತಿಯಲ್ಲಿ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಧನುಶ್ರೀ.